ಬಿಜೆಪಿ ಶಾಸಕಿ ಭಾಗ್ಯರಥಿ ಮುರಳಿ ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕೇಸು ಇದ್ದವರು ರೌಡಿ ಶೀಟರ್ ಆದಲ್ಲಿ ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ್ ಅವರು ರೌಡಿ ಶೀಟರ್ಗಳೇ ಎಂದು ಪ್ರಶ್ನಿಸಿ ಕೊನೆಗೆ ಪಚೀತಿಗೆ ಬಿದ್ರು. ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಲ್ಲ, ಹಿಂದೂ ರಕ್ಷಕ ಎಂದರು. ಬಡಕಯೆಕ್ಕಾರು ಗ್ರಾಮದಲ್ಲಿ 5 ವರ್ಷಗಳ ಹಿಂದೆ ಹಿಂದೂ ಯುವಕ ಕೀರ್ತಿ ಕೊಲೆಯ ಆರೋಪ ಸುಹಾಸ್ ಶೆಟ್ಟಿ ಮೇಲೆ ಇದೆ. ಹಿಂದೂ ಯುವಕನನ್ನ ಕೊಂದವನು ಹಿಂದೂ ರಕ್ಷಕ ಆಗುವುದು ಹೇಗೆ ಎಂದು ಪತ್ರಕರ್ತರು ಪ್ರಶ್ನಿಸಿದಾಗ ಭಾಗೀರಥಿ ಮುರಳಿ ತಡಬಡಾಯಿಸಿದ್ರು. ಹಾಗೆಯೇ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಲ್ಲ, ಹಿಂದೂ ಕಾರ್ಯಕರ್ತ ಎಂಬುದಕ್ಕೆ ಪತ್ರಕರ್ತರ ಕಡೆಯಿಂದ ಇನ್ನೊಂದು ಪ್ರಶ್ನೆ ಬಂತು. ಸುಹಾಸ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ದಾಖಲೆ ಬರೆದಿರುವುದು ಬಿಜೆಪಿ ಸರ್ಕಾರ ಇದ್ದಾಗ, ಆಗ ಬಿಜೆಪಿ ಸರ್ಕಾರದಲ್ಲಿ ಅಶೋಕ್ ಗೃಹ ಮಂತ್ರಿ ಆಗಿದ್ದರಲ್ಲವೇ? ಈ ಪ್ರಶ್ನೆ ಕೂಡ ಮುರಳಿಯರನ್ನ ತಡವರಿಸುವಂತೆ ಮಾಡಿತ್ತು. ಕೊನೆಗೆ ಬಿಜೆಪಿ ನಾಯಕರು ಪ್ರತಿಭಟನಾ ಮೆರವಣಿಗೆ ಮತ್ತು ಪತ್ರಿಕಾಗೋಷ್ಠಿಗೆ ನನ್ನನ್ನು ಕರೆದಿಲ್ಲ ಎಂದು ಅವರು ಮಾತನ್ನ ಕೊನೆಗೊಳಿಸಿದ್ರು. ಒಂದು ಹಬ್ಬಿಸುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ಅವರು ಒಬ್ಬರು ಗಣ ಸರ್ಕಾರದ ನಾಯಕ, ಅವರು ರಕ್ಷಣೆ ಕೊಡಬೇಕಾದಂಥ ವಿಚಾರ ಇದ್ದದ್ದಲ್ಲಿ ಅಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮಹಿಳೆಯರಿಗೆ ಕೂಡ ರಕ್ಷಣೆ ಇಲ್ಲದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅವರಲ್ಲಿ ಕೂಡ ಹೇಳ್ತೇನೆ, ಒಬ್ಬ ಗೂಂಡ ಅಂತೇಳಿ ಹಾಕಬೇಕಿದ್ರೆ ಡಿಕೆ ಅವರಲ್ಲಿ ಕೂಡ ಒಂದಷ್ಟು ಕೇಸುಗಳಿದೆ, ಅವರ ಬಗ್ಗೆ ಕೂಡ ಕೇಸುಗಳಿದೆ, ಪರಮೇಶ್ವರ ಮೇಲೆ ಕೂಡ ಕೇಸುಗಳುಂಟು. ಅವರೆಲ್ಲರನ್ನೂ ಗೂಂಡಾಗಳಂತೇಳಿ ಆ ಒಂದು ಇದಕ್ಕೆ ಸೇರಿಸಲಿಕ್ಕೆ ಆಗ್ತದ? ಹಾಗಿದ್ರೆ ಅವರನ್ನು ಯಾಕೆ ಬಿಟ್ಟರು? ಇವರೊಬ್ಬರೇ ಸುಹಾಸ್ ಅಂತ ಹೇಳೋರು ಮಾತ್ರ ಆ ರೀತಿಯ ದೃಷ್ಟಿಯಿಂದ ನೋಡಿಕೊಂಡದ್ದು ನಮಗೆಲ್ಲರಿಗೂ ಬೇಸರ ತರುವಂಥದ್ದು. ಇದನ್ನು ನಾವು ಇವತ್ತು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿರುವುದು ಇನ್ನು ಮುಂದೆಗೆ ನಡೀಬಾರ್ದು. ಯಾಕಂತೇಳಿದರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಹಾಗಂತೇಳಿ ಆ ಶಿಕ್ಷೆ ಕೊಡುವಾಗ ಅಥವಾ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು.